ನಮ್ಮ ಸಮಾಜ ಕೂಡ ಇವತ್ತಿನ ದಿವಸ ನಾವು ಮನವಿ ಸಲ್ಲಿಸ್ತಾ ಬಂದಿದ್ದೀವಿ. ನಮ್ಮ ಸನಾತನ ಧರ್ಮದ ಮೇಲಿಂದ ಮೇಲೆ ನಮ್ಮ ಮೇಲೆ ದಾಳಿ ಆಗ್ತಾ ಇದೆ. ಆ ವಿಷಯವನ್ನು ಕುರಿತು ನಿಮಗೆ ಮಂಡಿಸ್ತೀನಿ ಸರ್. ಮೇಲ್ಕಾಶಿ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಕಳೆದ ವರ್ಷ 2025ರ CET ಪರೀಕ್ಷೆಯಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರ ತೆಗೆಸುವ ಮೂಲಕ ಜನಿವಾರ ಧರಿಸುವ ಎಲ್ಲ ಸಮಾಜಗಳಿಗೆ ಅಪಮಾನ ಮಾಡುವ ಕಾರ್ಯ ನಡೆದಿತ್ತು. ಆಗ ಸಮಸ್ತ ಹಿಂದೂ ಸಮಾಜವು ಅದನ್ನು ವಿರೋಧಿಸಿ ಪ್ರತಿಭಟಿಸಿ ಮುಂದೆ ಈ ರೀತಿ ಕೆಲಸವು ನಡೆಯದಂತೆ ನೋಡಿಕೊಳ್ಳಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿತ್ತು. ಆದರೆ ಮತ್ತೆ ಮೊನ್ನೆ ದಿನಾಂಕ 23-24 ಏಪ್ರಿಲ್ದಂದು ನಡೆದ CET ಪರೀಕ್ಷೆಯಲ್ಲಿ ಬೆಂಗಳೂರಿನ ಮಡಿವಾಳದ ಕೃಪಾನಿಧಿ PUC ಕಾಲೇಜಿನಲ್ಲಿ CET ಪರೀಕ್ಷೆ ಹಾಜರಾಗಿದ್ದ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗೆ ಕಾಲೇಜಿನ ಆಡಳಿತ ಮಂಡಳಿ ಬ್ರಹ್ಮ ತೇಜಸ್ಸಿನ ಪ್ರತೀಕವಾದಂತಹ ಯಜ್ಞೋಪವೀತ ಅಂದರೆ ಜನಿವಾರವನ್ನು ತೆಗೆಸುವುದು ಬ್ರಾಹ್ಮಣ ಸಮುದಾಯ ಸೇರಿದಂತೆ ಜನಿವಾರ ಧರಿಸುವ ಸರ್ವ ಸಮಾಜಗಳಿಗೆ ಮಾಡಿದ ಘೋರ ಅಪಮಾನವಾಗಿದೆ. ಜನಿವಾರವು ಕೇವಲ ಬ್ರಾಹ್ಮಣ ಸಮಾಜಕ್ಕಷ್ಟೇ ಅಲ್ಲ, ವಿಶ್ವಕರ್ಮ ಹಾಗೂ ಮರಾಠ ಸಮಾಜ ಬಾಂಧವರು ಸಹಕರಿಸುತ್ತಾರೆ. ಜನಿವಾರವು ನಮ್ಮ ಸಮಾಜಗಳ ಧಾರ್ಮಿಕ ಸಂಸ್ಕೃತಿ ಹಾಗೂ ಗೌರವದ ಪ್ರತೀಕವಾಗಿದೆ. ಅಂತಹ ಶ್ರೇಷ್ಠ ಯಜ್ಞೋಪವೀತದ ಅಪಮಾನವನ್ನು ಯಾವುದೇ ಕಾರಣಕ್ಕೂ ನಮ್ಮ ಸಮಾಜ ಮತ್ತು ಎಲ್ಲ ಸಮಾಜಗಳು ಕೂಡ ಸಹಿಸುವುದಿಲ್ಲ. ಯಜ್ಞೋಪವೀತಕ್ಕೆ ಅಂದರೆ ಜನಿವಾರಕ್ಕೆ ಅದೇ ಅಂತ ಒಂದು ಗೌರವವಿದೆ. ಅದನ್ನು ಯಜ್ಞೋಪವೀತಕ್ಕೆ ಅಗೌರವ ತೋರಿದ ವ್ಯಕ್ತಿಗಳ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಅಷ್ಟೇ ಅಲ್ಲದೆ ಆ ಶಾಲೆಯ ಆಡಳಿತ ಮಂಡಳಿ ನಮ್ಮ ಸಮಾಜಕ್ಕೆ ಬೇಷರತ್ ಕ್ಷಮಾಪಣೆ ಕೇಳಲೇಬೇಕು. ಮುಂದಿನ ದಿನಗಳಲ್ಲಿ ಬರುವ ಯಾವುದೇ ಪರೀಕ್ಷೆಗಳಲ್ಲಿ ಮತ್ತೊಮ್ಮೆ ಈ ರೀತಿ ಘಟನೆ ನಡೆದಂತೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಸಮಸ್ತ ಸಂಘಟನೆಗಳ ವತಿಯಿಂದ ನಿಮಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಸರ್. ಮಕ್ಕಳಿಗೆ ನಮ್ಮ ಧರ್ಮದ ಪ್ರಕಾರ ನಾವು ಕಲಿಸಿರ್ತೀವಿ. ಅದು ನೀವು ಶಿಕ್ಷಣ ಕಲಿಸ್ತೀರಿ ಅಂದಮೇಲೆ ನೀವು ಎಲ್ಲ ಥರ ಅಧಿಕಾರ ನಮಗೆ ತೋರಿಸ್ಲಿಕ್ಕೆ ಆಗಂಗಿಲ್ಲಲ್ರಿ. ನಮ್ಮ ಮೇಲೆ ಎಲ್ಲ ಧರ್ಮದವ್ರು ಇದ್ದಾರೆ ಅದ್ರೊಳಗೆ. ಈ ಯಾಕೆ ನಮ್ಮ ಹಿಂದೂ ಧರ್ಮದೊಳಗೆ ಅದು ಆ್ಯಕ್ಚುಲಿ ನಮ್ಮ ಈ ಜನಿವಾರ ಸಮಾಜದವ್ರಿಗೆ ಯಾಕೆ ಈ ಟೈಪ್ ಆಗಿತ್ತು? ಇದು ವಿಪ್ರ ಸಮಾಜ ಒಂದೇ ಅಲ್ಲ, ಇದ್ರೊಳಗೆ ನಮ್ಮ ಬಡಿಗೆ ಮಂದಿ ಬರ್ತಾರ, 10 ಮಂದಿ ಬರ್ತಾರ. ಎಲ್ಲ ಇಡೀ ಹಿಂದೂ ಧರ್ಮದೊಳಗೆ 90% ಮಂದಿ ಜನಿವಾರ ಹಾಕ್ತಾರೆ. 90% ಮಂದಿ ಜನಿವಾರ. ಈ ಸದ್ಯಕ್ಕೆ ನೋಡಿ ಉತ್ತರ ಕರ್ನಾಟಕ ಉತ್ತರ ಭಾರತದೊಳಗೆ ಎಲ್ಲರೂ ಜನಿವಾರಕ್ಕೆ ಮಾಲ್ ಹೋಗಿ ಏನಿಲ್ಲಂದ್ರೂ ಸ್ವಲ್ಪ ಜನ ಎಲ್ಲರೂ ನಮ್ಮ ಧರ್ಮದೊಳಗೆ ಮತಾಂತರ ಆಗ್ಯಾರ್ರಿ. ಅದು ಜನಿವಾರ ಹಾಕೊಂಡಿವಿ ಅಂದ್ರೆ ನಮ್ಗೆ ಏನೋ ಒಂಥರದ್ದು ಇದು ಅದ ಶಕ್ತಿ ಅದ ಅಂತ ಹೇಳಿ ಅಂಥದ್ರೊಳಗೆ ಈ ಮಕ್ಕಳಿಗೆ ಈ ಜನಿವಾರ ತೆಗಿಸಿ ಕೂಲಿ ಅವತ್ತು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೋದಿಲ್ರಿ. ಅವು ಧಾರ್ಮಿಕ ನಮ್ಗೆ ಯಾಕೆ ಹಾಕ್ತಿರಮ್ಮ, ನಮ್ಮ ಸ್ಕೂಲ್ನಾಗೆಲ್ಲ ನಡೆಯಂಗಿಲ್ಲ, ನೀವು ಯಾಕೆ ಜನಿವಾರ ಹಾಕಿಸ್ಲಿಕ್ಕತ್ತೀರಿ? ಈಗೆಲ್ಲ ಏನಾಗ್ಲಿಕ್ಕತ್ತ ಗೊತ್ತೇನ್ರಿ, ಧರ್ಮಕ್ಕೆ ಮಕ್ಳು ಹೆದರಿ ಸ್ಕೂಲಿಗೆ ಹೋಗ್ಲಿಕ್ಕೆ ಸಮೇತ ಒಲ್ಲೆಲ್ಲಿಕತ್ತವ್ರಿ ಮಕ್ಕಳು. ಈಗ ನಮ್ಮ ಸಮಾಜದ ಮಂದಿ ಇರೋದೇ ಸ್ವಲ್ಪ ಲಿಮಿಟೆಡ್ ಮಂದಿ ಅದ. ಅದ್ರೊಳಗೇನೆ ನೀವು ಅದನ್ನೇ ಕಟ್ ಮಾಡಿ ಅಭ್ಯಾಸಕ್ಕೂ ತ್ರಾಸ ಕೊಟ್ರೆ ಅವ್ರು ಎಲ್ಲಿ ಕಲಿಬೇಕು, ಹ್ಯಾಂಗೆ ಬದುಕಬೇಕು? ಜೀವನ ನಮಗಂತೂ ಯಾವುದು ಪರ್ಸೆಂಟೇಜ್ ಇಲ್ಲೇ ಇಲ್ಲ. ನಮಗೆ ಎಲ್ಲೂ ಗೌರ್ಮೆಂಟ್ ಫೆಸಿಲಿಟಿ ಅಂತೂ ಇಲ್ಲ. ಏನೋ ನಮ್ಮ ಕಾಲ ಮೇಲೆ ನಾವು ಓದಿಸಿ ಮಕ್ಕಳಿಗೆ ಪಾಠ ಹೇಳಿಸಿ ಮಾಡಿಸಿ ಇದ್ರಾಗ ಮಾಡ್ಕೊಂಡು ಹೋಗ್ತೀವಿ. ಇದ್ರೊಳಗೆ ಈ ಟೈಪ್ ಮಾಡಿದ್ರೆ ಮಕ್ಳು ಏನು ಮಾಡ್ಬೇಕು ಹೇಳಿ, ಕಲಿಬೇಕು ಹೆಂಗ್ರಿ ಹೋಗಿ? ಎಲ್ಲ ಫೀಲ್ಡ್ ನೋಡ್ರಿ ಸರ, ನಮ್ಮ ಸಮಾಜದ ಮಂದಿ ಎಲ್ಲ ಕಡೆನೂ ಇದ್ದಾರೆ. ಜನಿವಾರ ಸಮಾಜದವ್ರು ಯಾರು ಇಲ್ಲ ಅಂತ ಹೇಳ್ರಿ ನಾವು ಒಪ್ಕೋತೀವಿ. ಅಷ್ಟು ಶಾಣೆ ಮಂದಿಗೆ ಈ ಟೈಪ್ ಇದು ಮಾಡಿದ್ರೆ ಅವ್ರ ಮಕ್ಕಳು ಇಲ್ಲೇ ಕುಂಠಿತ ಆದ್ವು ಅಂದ್ರೆ ಮುಂದೆ ಹೆಂಗೆ ಬೆಳಿಬೇಕು? ವಿಪ್ರ ಸಮಾಜ ಈ ಎಲ್ಲ ಹಿಂದೂ ಸಮಾಜ ಹೆಂಗೆ ಬೆಳಿಬೇಕು ಹೇಳಿ? ಈ ಟೈಪ್ ಅವ್ರಿಗೆ ಹೆದರಿಕೆ ಆಗಿಲ್ಲ. ನಾವೇ ಹೆದರಿಕೆ ಹಾಕ್ಲಿಕ್ಕತ್ರ ಮುಂದಿನ ಎಲ್ಲೇ ಹೋದಾಗ ಅವ್ರಿಗೆ ಧೈರ್ಯ ಹೆಂಗೆ ಬರ್ಬೇಕ್ರಿ? ಅವ್ರ ಭವಿಷ್ಯ ಹೆಂಗೆ ರೂಪಿಸ್ಕೋಬೇಕು ಹೇಳ್ರಿ? ನಾವು ನಾವು ಸಂಸ್ಕೃತಿ ಕಲಿಸ್ಲಿಕ್ಕೆ ನಮ್ಮ ಸಂಸ್ಕೃತಿ ನಾವು ಉಳಿಸ್ಕೋಬೇಕಂತೀರಿ. ನೀವು ಹಿಂದೂ ಸಂಸ್ಕೃತಿ ಉಳಿಸ್ರಿ, ಹಿಂದೂ ಸಂಸ್ಕೃತಿ ಉಳಿಸೋರಿ ಈ ಟೈಪ್ ಮಾಡಿದ್ರೆ ಹೆಂಗ್ರಿ ಸರ್? ಧರ್ಮಕ್ಕೆ ಒಂದು ಬೆಲೆ ಅದಲ್ರಿ. ಯಾವುದೇ ಧರ್ಮ ಇರೋದಕ್ರಿ ಅದಕ್ಕೊಂದು ಬೆಲೆ ಅದ. ಈ ಕ್ರಿಶ್ಚಿಯನ್ ಧರ್ಮ, ಹಿಂದೂ ಧರ್ಮ, ಮುಸ್ಲಿಂ ಧರ್ಮ ಅವ್ರವ್ರ ಧರ್ಮದ ಪ್ರಕಾರ ಹೋಗ್ಲಿಕ್ಕೆ ತರ್ತಾರೆ. ಲಿಂಗ ತೆಗಿರಿ, ನೀವು ಅದು ತೆಗಿರಿ, ಇವೆಲ್ಲ ಯಾಕ್ರಿ? ಇದೆಲ್ಲ ಎಕ್ಸಾಮ್ದೊಳಗೆ ಇವೆಲ್ಲ ಏನೇನಲ್ಲ ಅದ್ರೊಳಗೆ CC ಕ್ಯಾಮ್ರಾ ಇಟ್ಟಿರ್ತಾರ, ಇದು ಇಟ್ಟಿರ್ತಾರ. ಮಕ್ಕಳು ಚಂದ ತಾವು ಓದ್ಲಿಕ್ಕತ್ತವ್ರಿ. ಓದೋ ಮಕ್ಕಳಿಗೆ ಈ ಟೈಪ್ ಅಕ್ಸೆಪ್ಟ್ ಮಾಡಿದ್ರೆ ಎಂತ ರ್ಯಾಕಿಂಗ್ ಸ್ಟೂಡೆಂಟ್ಗಳು ಎಲ್ಲರೂ ತಳಗಿಳಿದವ್ರಿ ಅಷ್ಟು ಹುಡುಗರು. ಯಾಕಂದ್ರೆ ಇದು ಮಾನಸಿಕ ನೀವು ಜನಿವಾರ ಹಾಕಿಸ್ತಾ ಇದ್ದಾರೆ. ನಮ್ಮ ಎಕ್ಸಾಮ್ ಕಳಿಸ್ರಿ, ನಾವು ಹೋಗಂಗಿಲ್ಲ. ಅದು ಜನಿವಾರ ತೆಗಿಬೇಕಾದ್ರೆ ಅವರಿಗೆ ಹೇಳಿರ್ತಾರ್ರಿ, ನಮ್ಮ ಧರ್ಮದ ಪ್ರಕಾರ ನಮ್ಮ ಗುರುಗಳು ಏನ್ ಹೇಳಿರ್ತಾರ್ರಿ, ಜನಿವಾರ ಯಾವಾಗ ತೆಗಿಬೇಕಂದ್ರೆ ಬೆಳಿಗ್ಗೆ ಹೊತ್ತಿನಾಗ ಅದು ಮುಹೂರ್ತ ನೋಡಿ ಜನಿವಾರ ತಕ್ಕೋತಾರ್ರಿ. ತೆಗೆದು ಬೇರೆ ಚೇಂಜ್ ಮಾಡ್ತಾರ. ಅದು ಲಿಕ್ಕಿ ಆಗಿದ್ರ ಇಲ್ಲಿದ್ರೆ ಜನಿವಾರ ಎಂದೂ ನಮ್ಮ ಮನೆ ಯಾರು ತೆಗಿಯಂಗಿಲ್ಲ. ನಾವು ಅಪಶಕುನ ಅಂತೀವ್ರಿ. ನಾವು ಜನಿವಾರ ತೆಗಿಯೋದು ಒಂದು ವಾರ ಹೇಳ್ಬೇಕಂದ್ರೆ ಅಪಶಕುನ ಅದು ತೆಗಿಯಂಗಿಲ್ಲ.
ಏನೋ ತೆಗಿಬೇಕಂತಂದ್ರೆ ಅದು ಏನೋ ಲಿಕ್ಲಿಕ್ಕೆ ಆಗಿತ್ತು, ಅದು ಜನವರಿ ಬಹಳ ಪ್ರಾಬ್ಲಮ್ ಆಗಿತ್ತು, ಕಟ್ ಆಗಿತ್ತು, ಹಂಗಾಯ್ತು ಅಂದ್ರೆ ತೆಗಿತು. ಬೆಳಿಗ್ಗೆ ಟೈಮ್ ಸಂಧ್ಯಾ ಅಂದ್ರೆ ಗಾಯತ್ರಿ ಮಂತ್ರ ನೀವೆಲ್ಲ ಹೇಳ್ತಿರಲ್ರಿ ಸರ್, ಗಾಯತ್ರಿ ಮಂತ್ರ ಬರೋಬ್ಬರಿ 101 ಸಲ ಗಾಯತ್ರಿ ಮಂತ್ರ ಅಂದಮೇಲೆ ಅದು ಜನವರಿ ಬಂದ್ರಿ ನಮ್ಮ ಸುಮ್ಮನೆ ಹಾಕ್ಯಾರೇನ್ರಿ ಜನವರಿ ಹೋದ ವರ್ಷ ಇದೇ ಟೈಪ್ ಹೇಳಿದಿವ್ರಿ ಸರ್. ನಾವು ಹೇಳಿದ್ರೆ ಇಲ್ರಿ ಮುಂದಿನ ವರ್ಷ ಈ ಟೈಪ್ ಆಗಲ್ಲ ನೋಡ್ಕೋತೀವಿ ಅಂದ್ರೆ ಈಗ 4 ಹುಡುಗರು ಬರೋಬ್ಬರಿ 4 ಹುಡುಗರು ಅಂದ್ರೂ ಅವ್ರ ಶಕ್ತಿನೇ ರೀ, ಅವು ಮುಂದಿನ ಭವಿಷ್ಯ ರೀ ಅವು ಹುಡುಗರು. ಈಗ ನಮ್ದಂತೂ ಶಕ್ತಿ ಮಿಕ್ಕದಂದ್ಮೇಲೆ ಅವ್ರ ಮೇಲೆ ಡಿಪೆಂಡ್ ಇದ್ದು ತಂದೆ ತಾಯಿ ಇರ್ತಾರ್ರಿ, ಅವ್ರಿಗೆ ಪೆಟ್ಟು ಕೊಟ್ಟಂಗೆ ಆಗ್ತಿಲ್ರಿ ಸರ್. ಸ್ವಲ್ಪ ನೀವು ಅದ್ರ ಬಗ್ಗೆ ಮಾಹಿತಿ ಸ್ವಲ್ಪ ನೀವೆಲ್ಲ ನೀವು ಸರಿ ಜೋಡಿ ಅಷ್ಟು ಜನ ಕೂಡೆ ಮಾತಾಡ್ಕೊಂಡು ನಮಗೆ ಅದ್ರ ಬಗ್ಗೆ ನೀವು ಮುಂದಿನ ಸಲ ಈ ಥರ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ನಿಮ್ಮ ಕೆಲಸ ನೋಡ್ರಿ ಸರ್. ಅದು ನಾವೇನಾರ ಅಪಮಾನ ಮಾಡಿದ್ದೀವಿ, ಏನಾರ ಎಕ್ಸಾಮ್ ಟೈಮ್ದಾಗ ಏನಾರು ಅಪಮಾನ ಆಯಿತು ನಾವು ತಲೆ ತೆಗಿಸ್ಕೊಂಡು ನಿಮಗೆ ಶರಣಾಗತಿ ಆಗ್ತೀವಿ. ಆದ್ರೆ ನಮ್ಮ ಮಂದಿ ಮಾತ್ರ ಯಾರೂ ಆಗಂಗಿಲ್ಲ ಅಂತ ನನಗೆ ಕಾನ್ಫಿಡೆಂಟ್ ಅದ ರೀ. ಅದ್ರ ಮೇಲೆ ನಾವು ಹೇಳಿಗತ್ತೀವಿ ನಮ್ಮ ಮಕ್ಳಿಗೆ ನಾವು ಶಿಕ್ಷಣ ಆ ಟೈಪ್ ಕಲಿಸಿ ಮನ್ಯಾಗ ಸಂಕೇತ ಇರ್ತದೆ. ಇವತ್ತು ಲಿಂಗಾಯತ ಸಮುದಾಯ ಅವರಿಗೆ ಇಷ್ಟು ಲಿಂಗ ಇದೆ, ಇವತ್ತು ಆ ಧಾರ್ಮಿಕ ಸಂಕೇತನ ಕಳಿಸಿ ಬಾ ಅಂತಂದ್ರೆ ಎಷ್ಟು ನೋವಾಗ್ತಕ್ಕಂಥದ್ದು ಕನಿಷ್ಠ ಪ್ರಜ್ಞೆ ಬೇಡ ಅವರಿಗೆ. ಯಾರು ಹೇಳಿದ್ರು ನಿಮಗೆ? ಏನು ಸರ್ಕಾರದ ಏನಾದರೂ ಡೈರೆಕ್ಷನ್ ಇದೆ ನಿಮಗೆ? ಜನವರಿ ಕಿತ್ತಾಕಿ ಪರೀಕ್ಷೆ ಮಾಡಿಸತ್ ತಿಳ್ಕೊಂಡು ಹುಷಾರಾಗಿ ನೀವು ಹೆಜ್ಜೆ ಇಡಬೇಕಿನ್ನು ಮುಂದೆ. ಇಡೀ ರಾಜ್ಯಾದ್ಯಂತ ನಾವು ವಿಪ್ರ ಸಮಾಜದವರು ಒಗ್ಗೂಡಿಕೊಂಡು ಉಗ್ರವಂತ ಹೋರಾಟ ಮಾಡಬೇಕಾಗ್ತದೆ. ಇದನ್ನು ಸರ್ಕಾರ ಎಚ್ಚೆತ್ತುಕೊಂಡು ಆ ಒಂದು ಪರೀಕ್ಷೆ ಸಂದರ್ಭದಲ್ಲಿ ಯಾವ ಮೇಲ್ವಿಚಾರಕ್ಕಿದ್ದ ಯಾಕೆ ಈ ಒಂದು ಹೇ ಕೃತ್ಯಕ್ಕೆ ಕೈ ಹಾಕಿ ಇಡೀ ನಮ್ಮ ವಿಪ್ರ ಸಮಾಜಕ್ಕೆ ಅವಮಾನ ಮಾಡುವಂತ ಕೆಲಸ ಮಾಡಿದರೆ ಅದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. ಬಹುತೇಕ ಅವನೊಬ್ಬನೇ ಇದು ಕಿತಾಪತಿ ಅಲ್ಲ, ಇದಕ್ಕೆ ಏನೋ ಹಿನ್ನೆಲೆ ಒಂದು ಕಿತಾಪತಿ ಅಥವಾ ಹುನ್ನಾರ ಇದೆ ಅಂತಕ್ಕಂಥದ್ದು ನಮಗೆ ಸಂಶಯ ಅದ. ಅದ್ರ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ ಯಾವ ತಪ್ಪು ಮಾಡಿದಾನೆ ಅವನ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು, ಅವನಿಂದ ಸೇವೆಯಿಂದ ವಜಾಗೊಳಿಸುವಂತ ಕೆಲಸ ಮಾಡಬೇಕು. ಕಳಿಸಿ ನಮಗೆ ಮಾತ್ರ ನಮ್ಮ ವಿಪ್ರ ಸಮಾಜಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕು. ಇಲ್ಲಿಗೆ ಅದು ನಿಲ್ಲಬೇಕು. ವಿಪ್ರ ಸಮಾಜ ಇವರು ಸಕಲ ಜೀವಾತ್ಮರಿಗೆ ಲೇಸನ್ನ ಬೇಯಿಸಂತವ್ರು, ಯಾರಿಗೆ ಕೆಟ್ಟ ಮಾಡಿದವರಲ್ಲ, ತಮ್ಮಷ್ಟಕ್ಕೆ ತಾವು ತಮ್ಮಲ್ಲಿ ಬದುಕ್ತಾರೆ ಅವರು. ಇವತ್ತು ಕೇವಲ ಬಡತನ ಇದ್ರೂ ಕೂಡ ಎಲ್ಲಿ ಒಂದು ಕೈ ಚಾಚಿಲ್ಲ ಅಂತ ಒಂದು ವಿಪ್ರ ಸಮಾಜಕ್ಕೆ ಇವತ್ತಿನ ದಿವಸ ಅಲ್ಲಿ ಪರೀಕ್ಷೆ ಸಂದರ್ಭದಲ್ಲಿ ಒಬ್ಬ ಯುವಕನಿಗೆ ನೀವು ಜನವರಿ ಕಿತ್ತೋಕೊಂಬರತ್ತೆ ಹೇಳ್ತೀರಿ, ನಾಳೆ ನಾವು ಹೇಳ್ತೇವೆ ನಿನಗೆಲ್ಲ ನೀನು ಕೂಡ ನೀವೊಂದು ಕೇವಲ ನಿಕ್ಕರ ಬಲಿ ಬಾತ್ ಹೇಳ್ತೇವೆ, ಸುಮ್ಮನೆ ಹಾಕೈತೆ ನಿನಗೆ, ನೀನೆಲ್ಲ ಅಂಗಿ ಕಳಿಸು, ಪ್ಯಾಂಟ್ ಕಳಿಸು. ನಾವು ಹೇಳ್ತಾ ಇದ್ದೇವೆ ಯಾವ ಕಾರಣಕ್ಕೋಸ್ಕರ ಈ ಒಂದು ಹೇಗೆ ಕೈ ಹಾಕಿದ್ರಿ, ಯಾಕೆ ಮಾತನಾಡಿದ್ರಿ? ಅದನ್ನ ನಿಮಗೆ ಕಾನೂನಾಗ ನಿರ್ದೇಶನ ಇದೆ, ಕೋರ್ಟ್ ಆರ್ಡರ್ ತೆಗಿಯತ್ತೇಳಿ. ಇಂಥ ಅಯೋಗ್ಯತನ ಈ ನಾಲ್ಕರ್ಗಿರಿ ಕೆಲಸವನ್ನ ಬಿಡಬೇಕು. ಇದರ ಬಗ್ಗೆ ಸಂಪೂರ್ಣ ತನಿಖೆ ಮಾಡಿ ಅವು ಯಾವ ತಪ್ಪು ಮಾಡಿದವನು ಅವನ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಒಂದ್ ವೇಳೆ ಮಾಡದೇ ಇದ್ರೆ ಇಡೀ ರಾಜ್ಯದ ಎಲ್ಲ ವಿಪ್ರ ಸಮಾಜದವರು ಒಕ್ಕಟ್ಟಾಗಿ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಂತ ಸಂದರ್ಭದಲ್ಲಿ ಹೆಸರು ಕೊಡ್ತಾ ಇದ್ದೇವೆ ಸರ್. ಇದು ಒಟ್ಟು ರಾಜಕೀಯ ಹುನ್ನಾರ ನಮ್ಗೆ ಅನ್ಸಾಕತ್ತದ. ಇವತ್ತು ಯಾವುದೇ ಸಮುದಾಯ ಇದ್ರೂ ಕೂಡ ಅವರಿಗೆ ಆದಂತ ಧಾರ್ಮಿಕ ಸಂಕೇತ ಅವ್ರಿಗೆ ಪವಿತ್ರವಾಗಿರ್ತದ. ಇದು ಯಜ್ಞೋಪಯುಕ್ತ ಅಂತಂದ್ರೆ ಗುರುಗಳು ಸಮಿತಿಯಲ್ಲಿ ಅಲ್ಲಿ ಕಟ್ಟಿರ್ತಾರ ಅವರು, ಅವ್ರಿಗೆ ಅವ್ರ ಸಂಕೇತ ಅದು ಅವರಿಗೆ ಪವಿತ್ರದ. ಯಾಕೆ ಇದನ್ನ ಕಿತಾಪತಿ ಮಾಡಬೇಕು? ಇದು ಉದ್ದೇಶಪೂರ್ವಕವಾಗಿ ಒಂದು ಸಣ್ಣ ಸಮುದಾಯ ತಿಳ್ಕೊಂಡು ಅವ್ರ ಮೇಲೆ ಇವತ್ತ ದಬ್ಬಳಿಕೆ ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದಾರೆ. ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಅಹಿಂದ ಅಂತ ಹೇಳ್ತೀರಿ, ಇದು ಎಲ್ಲಿದೆ ನಿಮ್ಮದು ಅಹಿಂದ? ಇದನ್ನು ಕೂಡಲೇ ತನಿಖೆ ಮಾಡಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ತಿಳ್ಕೊಂಡು ಸರ್ಕಾರಕ್ಕೆ ಒತ್ತಾಯ ಪಡಿಸ್ತದೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ.